ಇದ್ದಾರೆ. ಒಂದೇ ಸೆಕೆಂಡ್ ಸರ್. ಕುಶಾಲ್ ಅವರು, ಮಹೇಶ್ ಜಿ ಒಂದೇ ನಿಮಿಷ. ಕುಶಾಲ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಶಾಲ್ ಅವರೇ. ನಮಸ್ಕಾರ ಮೇಡಮ್, ಹೇಳಿ. ಕುಶಾಲ್ ಅವರೇ, ದೂರ್ ಕೊಡಬೇಕು ಅಂತ ಯಾಕೆ ಅನ್ಸ್ತು ತಮ್ಗೆ? ನೀವು ಕೂಡ ಕಾಂಗ್ರೆಸ್ ಪಕ್ಷದವರೇ. ಈ ಕಾಂಗ್ರೆಸ್ ಪಕ್ಷದ ಅನೇಕರು ಹೇಳ್ತಿದ್ದಾರೆ ಇದು AI ಆಡಿಯೋ ಇರ್ಬೋದು, ಫೇಕ್ ಆಡಿಯೋ ಇರ್ಬೋದು, ಒಂದ್ ದೂರ್ ಕೊಟ್ಟು ಇದನ್ನ ಮತ್ತಷ್ಟು ಒಂದ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಯಾಕೆ ಅನ್ಸ್ತು ತಮ್ಗೆ ಅಂತ? ಮೇಡಮ್, ನನ್ನ ದೂರಿನ ಸಾರಾಂಶ ನೋಡಿ. ನಾನು ದಯಮಾಡಿ ಇದನ್ನು ತನಿಖೆ ಮಾಡಿ, ಇದು AIO ಇನ್ನೊಂದು ಎಡಿಟೆಡ್ ಅಥವಾ ಸೃಷ್ಟಿಸಿರೋದು ಫಸ್ಟ್ ಪರಿಶೀಲನೆ ಮಾಡಿ. ಒಂದ್ ವೇಳೆ ಇದು ಸತ್ಯವಾದ್ರೆ ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತಾನೆ ನಾನು ಮೆನ್ಷನ್ ಮಾಡಿರೋದು ನನ್ನ ಲೆಟರ್ ಅಲ್ಲಿ. ಹೌದು, ಬಟ್ ಜಮೀರ್ ಅವರು ಕೂಡ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ರು. ಸಿರಾಜ್ ಅವರು ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಕೊಡ್ಬೇಕು ಮೇಡಮ್, ಕೊಡ್ಬೇಕು. ಈಗ ಬಿಜೆಪಿ ಅವರು ಅಪಪ್ರಚಾರ ಮಾಡಬಹುದು. ಈಗ ಎಲ್ಲಾ ತರ ಆಗ್ತಾ ಇದೆಯಲ್ಲ ಇವತ್ತು ಬೆಳಗ್ಗೆ ಸೋಷಿಯಲ್ ಮೀಡಿಯಾ. ಮಹೇಶ್ ಜಿ ಇಲ್ಲ, ಕುಶಾಲ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಇರ್ಲಿ. ಕುಶಾಲ್ ಅವ್ರು ಕನೆಕ್ಟ್ ಆಗಿರೋದೇ 2 ನಿಮಿಷದ ಸಲುವಾಗಿ ಅವ್ರ ಉತ್ತರ ಕಂಪ್ಲೀಟ್ ಮಾಡ್ಲಿ. ಕುಶಾಲ್ ಅವ್ರು ಈಗ ನಿನ್ನೆ ಪೋಸ್ಟ್ ಮಾಡಿದ್ದಾರೆ ಇವರು ಸಂತೋಷ್ ಜಿ, RSS ಅವರು, ಏನ್ ಬಿಜೆಪಿ ಸಮರ್ಥಕ ಇದಾರಲ್ಲ, ಏನು ಇವರು ನಮ್ಮ ಜವಾಹರ್ಲಾಲ್ ನೆಹರು ಅವರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ಶ್ರದ್ಧಾಂಜಲಿ ಸಲ್ಲಿಸಲಿಲ್ಲ ಅಂತ. ಸೊ ಈ ರೀತಿ ಸುಳ್ಳು ಹರಡ್ತಾ ಇರ್ಬೋದು. ಯಾಕೆ ತನಿಖೆ ಈಗ ಕುಶಾಲ್ ಅವ್ರೆ, ನಿಮ್ಮ ಪ್ರಕಾರ ಇದು ಫೇಕ್ ಆಡಿಯೋ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಮೇಡಮ್, ಫೇಕೋ ಸತ್ಯನೋ ಅದನ್ನೇ ತನಿಖೆ ಮಾಡಿ ಅಂತಾನೆ ನಾನು ಕೇಳ್ತಾ ಇರೋದು. ಚಟುವಟಿಕೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ? ಯಾಕಂದ್ರೆ ಆಲ್ರೆಡಿ ಮೂವರ ಮೇಲೆ ಕ್ರಮ ಆಗೋಗಿದೆ ಪಕ್ಷದ ಕಡೆ. ಈಗ ಅದನ್ನೇ ಮೇಡಮ್ ನಾನು ಹೇಳ್ತಾ ಇರೋದು. ನಾವು ಬಿಜೆಪಿ ಅವ್ರ ತರ ಅಲ್ಲ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇನ್ನು ಬದುಕಿದೆ. ನಾವು ಪ್ರಶ್ನೆ ಮಾಡಬಹುದು, ಅಥವಾ ತಪ್ಪಿದ್ರೆ ಇದು ತಪ್ಪು ಅಂತ ಹೇಳ್ಬೋದು. ನಮ್ಮದ್ರಲ್ಲಿ ಅದಿದೆ. ಆಕ್ಚುಲಿ ನಾವು ಗುಲಾಮ್ ರೀತಿ ಪಕ್ಷದಲ್ಲಿ ಇಲ್ಲ, ನಮ್ಗೆ ಸ್ವತಂತ್ರ ಇದೆ. ನಾವು ಲೆಟರ್ನು ಬರೀತೀವಿ, ಪ್ರಶ್ನೆನೂ ಕೇಳ್ತೀವಿ, ಇನ್ನೊಂದು ಮಾಡ್ತೀವಿ. ಸೊ ನಾನು ಕೂಡ 10 ದಿವಸ ಕೆಲಸ ಮಾಡಿ ಬಂದಿದ್ದೀನಿ ದಾವಣಗೆರೆಯಲ್ಲಿ. ಅಲ್ಲಿ ಇದ್ದಿದ್ದು ವಾತಾವರಣನೇ ಬೇರೆ, ಆಮೇಲೆ ಬದಲಾಗಿದ್ದ ವಾತಾವರಣನೇ ಬೇರೆ. ಯಾಕೋ ಒಂದು ರೀತಿ ಅನುಮಾನ. ಆಮೇಲೆ ಈ ಆಡಿಯೋಗಳನ್ನ ನಾವು ನಂಬಕ್ಕಾಗಲ್ಲ ಮೇಡಮ್. ನಾನು ಅದಕ್ಕೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ದಯಮಾಡಿ ಇದು ತನಿಖೆ ಮಾಡಿ. ಒಂದ್ ವೇಳೆ ಅವ್ರು ಆಗಿದ್ರೆ, ಈಗ ಕಾರ್ಯಕರ್ತರಿಗೂ ಒಂದೇ ಶಿಸ್ತಿರ್ಬೇಕು, ನೀವು ನಾಯಕರಿಗೂ ಒಂದೇ ಕ್ರಮ ಇರಬೇಕು. ನೀವು ಕಾರ್ಯಕರ್ತರಿಗೂ ಒಂದ್ ರೀತಿ ಕ್ರಮ ಮಾಡಿ, ನಾಯಕರಿಗೂ ಒಂದ್ ರೀತಿ ಕ್ರಮ ಮಾಡೋದು ಪ್ರಜಾಪ್ರಭುತ್ವ ಅಲ್ಲ ಮೇಡಮ್. ನಾವು ಪ್ರತಿದಿನ ಕಂಪ್ಲೇಂಟ್ ಕೊಟ್ರೆ ತನಿಖೆ ಅಂತ ಯಾರು? ಇದರ ಕಡೆ ಪ್ರಶ್ನೆ ಕುಶಾಲ್ ಅವರಿಗೆ. ಮಹೇಶ್ ಜಿ, ಐ ವಿಲ್ ಕಮ್ ಬ್ಯಾಕ್ ಟು ಯು. ಕುಶಾಲ್ ಅವರೇ, ಈಗ ದೂರು ಕೊಟ್ಟು ಕ್ರಮ ಅಥವಾ ತನಿಖೆ, ಕ್ರಮ ಬಿಟ್ಬಿಡಿ ಸೆಕೆಂಡರಿ. ಈಗ ತನಿಖೆ ಆಗಬೇಕು ಅಂದ್ರೂ ಕೂಡ ಯಾರ ವಿರುದ್ಧ ತನಿಖೆ? ನಿಮ್ಮದೇ ಪಕ್ಷದವರಲ್ವಾ? ನಿಮ್ಮದೇ ಪಕ್ಷದವ್ರ ವಿರುದ್ಧನೇ ಅಲ್ವಾ ಅನುಮಾನಗಳು ಬರ್ತಾ ಇರೋದು? ಈ ಆಡಿಯೋ ಬಿಟ್ಟವರು ಕೂಡ ನಿಮ್ಮದೇ ಪಕ್ಷದವ್ರು ಆಗಿರಬಹುದು ಅನ್ನೋ ಅನುಮಾನ, ಬಿಡ್ಲಿಕ್ಕೆ ಕಾರಣ ಕೂಡ ನಿಮ್ ಪಕ್ಷದವರೇ ಅನ್ನೋ ಅನುಮಾನ. ಮೇಡಮ್, ಅನುಮಾನ ನಿಮ್ಗಿರ್ಬೋದು, ನಮ್ಗೆ ನಮ್ಮ ಪಕ್ಷದವ್ರು ಬಿಟ್ಟಿದ್ದಾರೆ ಅಂತ ಇಲ್ಲ. ನಮ್ಗೆ ಇನ್ನೊಂದು ವಾಯ್ಸ್ ಇದೆ ಅಂತ ಹೇಳ್ತೀರಾ. ಸಿರಾಜ್ ಅವರು ಹೇಳ್ತಿದ್ದಾರೆ ಅವರು ನಿಮ್ದೇ ಪಕ್ಷದವರು, ನಮ್ಮದೇ ಪಕ್ಷದವ್ರ ಕೆಲಸ ಇದು ಅಂತ ಅವ್ರು ಹೇಳ್ತಿದ್ದಾರೆ. ಏನಾಗಿದೆ ಮೇಡಮ್, ಇವತ್ತು ಏನಾಗಿದೆ ಗೊತ್ತಾ? ಇವತ್ತು ಸಿದ್ದರಾಮಯ್ಯನವರು ಈಸಿಯಾಗಿ ಇದು ಕೊಟ್ರು, ಅಧಿಕಾರ ಬಿಟ್ಕೊಟ್ರು DK ಶಿವಕುಮಾರ್ ಅವ್ರಿಗೆ. ಯಾವುದೇ ರೀತಿ ಗೊಂದಲಗಳಾಗ್ಲಿಲ್ಲ. ಯಾಕೆ ಇದನ್ನ ಬಿಜೆಪಿಯವರು ಇದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ? ಯಾಕೆ ಈ ರೀತಿ ಉಲ್ಟಾ ಬಿಟ್ಟಿರ್ಬೋದು ಅಂತ ಒಂದಿದು ನಂದು. ಇನ್ನೊಂದಿದು, ಒಂದ್ ವೇಳೆ ಇದು ಸತ್ಯ ಆಗಿದ್ರೆ ಕ್ರಮ ಆಗ್ಲೇಬೇಕು. ಇದು ತನಿಖೆ ಆಗ್ಬೇಕು ಮೇಡಮ್. ಯಾರೇ ಇರ್ಲಿ ಮೇಡಮ್, ಈಗ ನಾನ್ ತಪ್ಪು ಮಾಡಿದ್ರು ನನ್ ಮೇಲೂ ಕ್ರಮ ಆಗ್ಬೇಕು. ರಾಹುಲ್ ಗಾಂಧಿ ಅವ್ರು ತಪ್ಪು ಮಾಡಿದ್ರು ರಾಹುಲ್ ಗಾಂಧಿ ಅವ್ರ ಮೇಲೂ ಕ್ರಮ ಆಗ್ಬೇಕು. ಆ ಬದ್ಧತೆ ನಮ್ ಕಾಂಗ್ರೆಸ್ ಅಲ್ಲಿ ಇದೆ. ಅದಕ್ಕೋಸ್ಕರನೇ ನಾವು ಕಂಪ್ಲೇಂಟ್ ಬರೆಯೋದು. ನಾವು ಈ ಯಾವ್ದೋ ಗುಲಾಮ್ರಲ್ಲ, ಎಲ್ಲದಕ್ಕೂ ಹೂಕೊಂಡಿರಕ್ಕೆ. ನಮ್ಮಲ್ಲಿ ಪ್ರಜಾಪ್ರಭುತ್ವ ಇನ್ನು ಬದುಕಿದೆ ಮೇಡಮ್. ನಾವು ಪ್ರಶ್ನೆ ಮಾಡೋ ಶಕ್ತಿ ಇದೆ, ಕೊಟ್ಟಿದ್ದಾರೆ ಶಕ್ತಿ ನಾಯಕರುಗಳು. ಇವತ್ತು ಪ್ರಶ್ನೆ ಮಾಡ್ತೀವಿ. ನಾವೆಲ್ಲದಕ್ಕೂ ತಲೆ ಆಡಿಸ್ಕೊಂಡು ಹೋಗಕ್ ಆಗಲ್ಲ. ನಾವು ಬಿಜೆಪಿ ಅಲ್ಲ ಮೇಡಮ್, ನಾವು ಕಾಂಗ್ರೆಸ್ ಪಾರ್ಟಿ ವಿಷಯಕ್ಕೆ ಯಾಕೆ ಬಿಜೆಪಿ ಅಂತ ತರ್ತೀರಾ? ಮಾತನಾಡೋದಿದ್ರೆ ಸೀಮಿತವಾಗಿ ನಿಮ್ ಪಕ್ಷದ ಮಾಡಿ. ನಿಮ್ಮ ಪಕ್ಷ ಅಲ್ಲ, ನೆನ್ನೆ ಆಗಿದೆಯಲ್ಲ ಸರ್, ನಮ್ಮ ಪಕ್ಷ ಬಗ್ಗೆ ಮಾತಾಡ್ತೀನಿ. ಹೇಳಿ. ಇದೇ ಮಾತು ಶಾಮನೂರ್ ಶಿವಶಂಕರಪ್ಪರವರು ಶಿವಮೊಗ್ಗದಲ್ಲಿ ಕೂತ್ಕೊಂಡು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪನವರ ಪುತ್ರ, ಅವನಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ದಯವಿಟ್ಟು ವೋಟ್ ಮಾಡಿ, ಎಲ್ಲರೂ ಬಿಜೆಪಿಗೆ ಮತ ನೀಡಿ ಅಂತ ಹೇಳಿದ್ರಲ್ಲ. ಆವಾಗ ಎಲ್ಗೋಗಿತ್ತು ಈ ನಿಮ್ಮ ಕಾಯ್ದೆ ಕಾನೂನುಗಳು, ಪ್ರಜಾಪ್ರಭುತ್ವ, ಆಂತರಿಕ ಪ್ರಜಾಪ್ರಭುತ್ವ ಇದೆಲ್ಲ ಎಲ್ಗೋಗಿತ್ತು ಕಾಂಗ್ರೆಸ್ ಅಲ್ಲಿ? ತಪ್ಪು ಮಾಡಿದ್ರೆ ತಪ್ಪಾ? ಅಲ್ಲ ಅಂದ್ರೆ ನೀವು ಒಪ್ಕೊಳ್ತಿದ್ದೀರಾ ಸರ್ ತಪ್ಪು ಮಾಡಿದ್ದಾರೆ ಅಂತ? ಮೇಡಮ್, ಒಂದು ವೇಳೆ
ಒಂದು ವೇಳೆ ಅಕಸ್ಮಾತ್ ಆಯ್ತು, ಒಂದು ವೇಳೆ ಡನ್. ಟೇಕನ್. ಕುಶಾಲ್ ಅವರೇ, ನಿಮ್ಮ ಕಂಪ್ಲೇಂಟ್ ಗೆ ಏನಾದ್ರು ರೆಸ್ಪಾನ್ಸ್ ಬಂದಿದೆಯಾ ಸರ್? ಲಾಸ್ಟ್ ಪ್ರಶ್ನೆ ಇದು. ಮೇಡಮ್, ನಾನು ಮೇಲ್ ಮಾಡಿದ್ದೀನಿ, ವಾಟ್ಸ್ಆಪ್ ಕೂಡ ಮಾಡಿದ್ದೀನಿ. ಖಂಡಿತ ಬಂದ್ರೆ ಅದ್ರ ರಿಪ್ಲೈ ಬಂದ್ರೆ ತಮ್ಮ ಏನಿದ್ದಾರೆ ರಿಪಬ್ಲಿಕ್ ಅವರಿಗೆ ರೈಟ್ ಕಳಿಸ್ಕೊಡ್ತೀನಿ. ಸರ್, ಥ್ಯಾಂಕ್ ಯು ಕುಶಾಲ್ ಅವರೇ ಜಾಯ್ನ್ ಆಗಿದ್ದಕ್ಕೆ. ರಜಾಕ್ ಅವರೇ ನೋಡ್ರಿ, ಒಂದೇ ಸೆಕೆಂಡ್ ಸರ್. ಕುಶಾಲ್ ಅವರು, ಮಹೇಶ್ ಜಿ ಒಂದೇ ನಿಮಿಷ. ಕುಶಾಲ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಶಾಲ್ ಅವರೇ. ನಮಸ್ಕಾರ ಮೇಡಮ್, ಹೇಳಿ. ಕುಶಾಲ್ ಅವರೇ, ದೂರ್ ಕೊಡಬೇಕು ಅಂತ ಯಾಕೆ ಅನ್ಸ್ತು ತಮ್ಗೆ? ನೀವು ಕೂಡ ಕಾಂಗ್ರೆಸ್ ಪಕ್ಷದವರೇ. ಈ ಕಾಂಗ್ರೆಸ್ ಪಕ್ಷದ ಅನೇಕರು ಹೇಳ್ತಿದ್ದಾರೆ ಇದು AI ಆಡಿಯೋ ಇರ್ಬೋದು, ಫೇಕ್ ಆಡಿಯೋ ಇರ್ಬೋದು, ಒಂದ್ ದೂರ್ ಕೊಟ್ಟು ಇದನ್ನ ಮತ್ತಷ್ಟು ಒಂದ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಯಾಕೆ ಅನ್ಸ್ತು ತಮ್ಗೆ ಅಂತ? ಮೇಡಮ್, ನನ್ನ ದೂರಿನ ಸಾರಾಂಶ ನೋಡಿ. ನಾನು ದಯಮಾಡಿ ಇದನ್ನು ತನಿಖೆ ಮಾಡಿ, ಇದು AIO ಇನ್ನೊಂದು ಎಡಿಟೆಡ್ ಅಥವಾ ಸೃಷ್ಟಿಸಿರೋದು ಫಸ್ಟ್ ಪರಿಶೀಲನೆ ಮಾಡಿ. ಒಂದ್ ವೇಳೆ ಇದು ಸತ್ಯವಾದ್ರೆ ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತಾನೆ ನಾನು ಮೆನ್ಷನ್ ಮಾಡಿರೋದು ನನ್ನ ಲೆಟರ್ ಅಲ್ಲಿ. ಹೌದು, ಬಟ್ ಜಮೀರ್ ಅವರು ಕೂಡ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ರು. ಸಿರಾಜ್ ಅವರು ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಕೊಡ್ಬೇಕು ಮೇಡಮ್, ಕೊಡ್ಬೇಕು. ಈಗ ಬಿಜೆಪಿ ಅವರು ಅಪಪ್ರಚಾರ ಮಾಡಬಹುದು. ಈಗ ಎಲ್ಲಾ ತರ ಆಗ್ತಾ ಇದೆಯಲ್ಲ ಇವತ್ತು. ಬೆಳಗ್ಗೆ ಸೋಷಿಯಲ್ ಮೀಡಿಯಾ ಮಹೇಶ್ ಜಿ ಪ್ಲೀಸ್ ಅವ್ರು ಕನೆಕ್ಟೆಡ್ ಇರೋದು. ಮಹೇಶ್ ಜಿ ಇಲ್ಲ, ಕುಶಾಲ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಇರ್ಲಿ. ಕುಶಾಲ್ ಅವ್ರು ಕನೆಕ್ಟ್ ಆಗಿರೋದೇ 2 ನಿಮಿಷದ ಸಲುವಾಗಿ ಅವ್ರ ಉತ್ತರ ಕಂಪ್ಲೀಟ್ ಮಾಡ್ಲಿ. ಕುಶಾಲ್ ಅವ್ರು ಈಗ ನಿನ್ನೆ ಪೋಸ್ಟ್ ಮಾಡಿದ್ದಾರೆ ಇವರು ಸಂತೋಷ್ ಜಿ, RSS ಅವರು, ಏನ್ ಬಿಜೆಪಿ ಸಮರ್ಥಕ ಇದಾರಲ್ಲ, ಏನು ಇವರು ನಮ್ಮ ಜವಾಹರ್ಲಾಲ್ ನೆಹರು ಅವರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ಶ್ರದ್ಧಾಂಜಲಿ ಸಲ್ಲಿಸಲಿಲ್ಲ ಅಂತ. ಸೊ ಈ ರೀತಿ ಸುಳ್ಳು ಹರಡ್ತಾ ಇರ್ಬೋದು. ಯಾಕೆ ತನಿಖೆ ಈಗ ಆಗ್ಬಾರ್ದು? ಕುಶಾಲ್ ಅವರೇ, ನಿಮ್ಮ ಪ್ರಕಾರ ಇದು ಫೇಕ್ ಆಡಿಯೋ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಮೇಡಮ್, ಫೇಕೋ ಸತ್ಯನೋ ಅದನ್ನೇ ತನಿಖೆ ಮಾಡಿ ಅಂತಾನೆ ನಾನು ಕೇಳ್ತಾ ಇರೋದು. ನಮ್ಮ ಹೈಕಮಾಂಡ್ಗೆ ಚಟುವಟಿಕೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ? ಯಾಕಂದ್ರೆ ಆಲ್ರೆಡಿ ಮೂವರ ಮೇಲೆ ಕ್ರಮ ಆಗೋಗಿದೆ ಪಕ್ಷದ ಕಡೆ. ಈಗ ಅದನ್ನೇ ಮೇಡಮ್ ನಾನು ಹೇಳ್ತಾ ಇರೋದು. ನಾವು ಬಿಜೆಪಿ ಅವ್ರ ತರ ಅಲ್ಲ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ. ನಾವು ಪ್ರಶ್ನೆ ಮಾಡಬಹುದು, ಅಥವಾ ತಪ್ಪಿದ್ರೆ ಇದು ತಪ್ಪು ಅಂತ ಹೇಳ್ಬೋದು. ನಮ್ದ್ರಲ್ಲಿ ಅದಿದೆ. ಆಕ್ಚುಲಿ ನಾವು ಗುಲಾಮ್ ರೀತಿ ಪಕ್ಷದಲ್ಲಿ ಇಲ್ಲ, ನಮ್ಗೆ ಸ್ವತಂತ್ರ ಇದೆ. ನಾವು ಲೆಟರ್ನು ಬರೀತೀವಿ, ಪ್ರಶ್ನೆನೂ ಕೇಳ್ತೀವಿ, ಇನ್ನೊಂದು ಮಾಡ್ತೀವಿ. ಸೊ ನಾನು ಕೂಡ 10 ದಿವಸ ಕೆಲಸ ಮಾಡಿ ಬಂದಿದ್ದೀನಿ ದಾವಣಗೆರೆಯಲ್ಲಿ. ಅಲ್ಲಿ ಇದ್ದಿದ್ದು ವಾತಾವರಣನೇ ಬೇರೆ, ಆಮೇಲೆ ಬದಲಾಗಿದ್ದ ವಾತಾವರಣನೇ ಬೇರೆ. ಯಾಕೋ ಒಂದು ರೀತಿ ಅನುಮಾನ. ಆಮೇಲೆ ಈ ಆಡಿಯೋಗಳನ್ನ ನಾವು ನಂಬಕ್ಕಾಗಲ್ಲ ಮೇಡಮ್. ನಾನು ಅದಕ್ಕೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ದಯಮಾಡಿ ಇದು ತನಿಖೆ ಮಾಡಿ. ಒಂದ್ ವೇಳೆ ಅವ್ರು ಆಗಿದ್ರೆ, ಈಗ ಕಾರ್ಯಕರ್ತರಿಗೂ ಒಂದೇ ಶಿಸ್ತಿರ್ಬೇಕು, ನೀವು ನಾಯಕರಿಗೂ ಒಂದೇ ಕ್ರಮ ಇರಬೇಕು. ನೀವು ಕಾರ್ಯಕರ್ತರಿಗೂ ಒಂದ್ ರೀತಿ ಕ್ರಮ ಮಾಡಿ, ನಾಯಕರಿಗೂ ಒಂದ್ ರೀತಿ ಕ್ರಮ ಮಾಡೋದು ಪ್ರಜಾಪ್ರಭುತ್ವ ಅಲ್ಲ ಮೇಡಮ್. ನಾವು ಪ್ರತಿದಿನ ಕಂಪ್ಲೇಂಟ್ ಕೊಟ್ರೆ ತನಿಖೆ ಅಂತ ಯಾರು ಇದರ ಕಡೆ ಪ್ರಶ್ನೆ ಕುಶಾಲ್ ಅವರಿಗೆ. ಮಹೇಶ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ಕುಶಾಲ್ ಅವರೇ, ಈಗ ದೂರ್ ಕೊಟ್ಟು ಕ್ರಮ ಅಥವಾ ತನಿಖೆ, ಕ್ರಮ ಬಿಟ್ಬಿಡಿ ಸೆಕೆಂಡರಿ. ಈಗ ತನಿಖೆ ಆಗಬೇಕು ಅಂದ್ರೂ ಕೂಡ ಯಾರ ವಿರುದ್ಧ ತನಿಖೆ? ನಿಮ್ಮದೇ ಪಕ್ಷದವರಲ್ವಾ? ನಿಮ್ಮದೇ ಪಕ್ಷದವ್ರ ವಿರುದ್ಧನೇ ಅಲ್ವಾ ಅನುಮಾನಗಳು ಬರ್ತಾ ಇರೋದು? ಈ ಆಡಿಯೋ ಬಿಟ್ಟವರು ಕೂಡ ನಿಮ್ಮದೇ ಪಕ್ಷದವ್ರು ಆಗಿರಬಹುದು ಅನ್ನೋ ಅನುಮಾನ, ಬಿಡ್ಲಿಕ್ಕೆ ಕಾರಣ ಕೂಡ ನಿಮ್ ಪಕ್ಷದವರೇ ಅನ್ನೋ ಅನುಮಾನ. ಮೇಡಮ್, ಅನುಮಾನ ನಿಮ್ಗಿರ್ಬೋದು, ನಮ್ಗೆ ನಮ್ಮ ಪಕ್ಷದವ್ರು ಬಿಟ್ಟಿದ್ದಾರೆ ಅಂತ ಇಲ್ಲ. ನಮ್ಗೆ ಇನ್ನೊಂದು ವಾಯ್ಸ್ ಇದೆ ಅಂತ ಹೇಳ್ತಾರೆ. ಸಿರಾಜ್ ಅವರೇ ಹೇಳ್ತಿದ್ದಾರೆ, ಅವರು ನಿಮ್ದೇ ಪಕ್ಷದವರು, ನಮ್ಮದೇ ಪಕ್ಷದವ್ರ ಕೆಲಸ ಇದು ಅಂತ ಅವ್ರು ಹೇಳ್ತಿದ್ದಾರೆ. ಏನಾಗಿದೆ ಮೇಡಮ್, ಇವತ್ತು ಏನಾಗಿದೆ ಗೊತ್ತಾ? ಇವತ್ತು ಸಿದ್ದರಾಮಯ್ಯನವರು ಈಸಿಯಾಗಿ ಇದು ಕೊಟ್ರು, ಅಧಿಕಾರ ಬಿಟ್ಕೊಟ್ರು DK ಶಿವಕುಮಾರ್ ಅವ್ರಿಗೆ. ಯಾವುದೇ ರೀತಿ ಗೊಂದಲಗಳಾಗ್ಲಿಲ್ಲ. ಯಾಕೆ ಇದನ್ನ ಬಿಜೆಪಿಯವರು ಇದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ? ಯಾಕೆ ಈ ರೀತಿ ಉಲ್ಟಾ ಬಿಟ್ಟಿರ್ಬೋದು ಅಂತ ಒಂದಿದು ನಂದು. ಇನ್ನೊಂದಿದು, ಒಂದ್ ವೇಳೆ ಇದು ಸತ್ಯ ಆಗಿದ್ರೆ ಕ್ರಮ ಆಗ್ಲೇಬೇಕು. ಇದು ತನಿಖೆ ಆಗ್ಬೇಕು ಮೇಡಮ್. ಯಾರೇ ಇರ್ಲಿ ಮೇಡಮ್, ಈಗ ನಾನ್ ತಪ್ಪು ಮಾಡಿದ್ರೆ ನನ್ ಮೇಲೂ ಕ್ರಮ ಆಗ್ಬೇಕು. ರಾಹುಲ್ ಗಾಂಧಿ ಅವ್ರು ತಪ್ಪು ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೂ